ಇನ್ನು ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ನೀಡಿದ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣವಾಯಿತು. ಹೊರಟ್ಟಿಯವರು ಪರೋಕ್ಷವಾಗಿ ಸಿಟಿ ರವಿ ತಪ್ಪೇ ಮಾಡಿಲ್ಲ ಅಂದರು. ಅವರ ಮಾತು ಕೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗರಂ ಆದರು. ಕೇಳಿಸ್ಕೊಳ್ಳಿ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ. ಬಿಜೆಪಿ ಶಾಸಕನ ಪರ ಸಭಾಪತಿ ಹೊರಟ್ಟಿ ಹೇಳಿಕೆ. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನಕ್ಕೆ ಬಿಜೆಪಿ ಬೆಂಕಿಯುಗುಳಿದೆ. ದ್ವೇಷದ ರಾಜಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದೆ. ಬಂಧನ ಖಂಡಿಸಿ ಬಿಜೆಪಿ ಇಂದು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದೆ. ಇದರ ಮಧ್ಯೆ ಸಭಾಪತಿ ಬಸವರಾಜ ಹೊರಟ್ಟಿ ನೀಡಿರೋ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿದ ಯಾವುದೇ ರೆಕಾರ್ಡ್ ಇಲ್ಲ, ಆದರೆ ಅಶ್ಲೀಲ ಪದ ಬಳಸಿದ್ದಾರೆ ಎಂದು 4 ಸಾಕ್ಷಿ ಹೇಳಿದ್ದಾರೆ. ಅವರ ಮಾತನ್ನ ಪರಿಗಣಿಸೋಕೆ ಆಗಲ್ಲ ಅಂತ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಅವರ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿವಿ ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕಿಸ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯಿತು ಅಂತೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವರಿಬ್ಬರ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಮಾಡಿದ್ದು ಅವ್ರಿಗೂ. ಯಾಕೆಂದರೆ ಅಷ್ಟು ಹಿರಿಯ ಇದ್ರದ್ದು. ಅವರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯದ ಸಮರಕ್ಕೆ ಸಾಕ್ಷ್ಯವೇ ಇಲ್ಲ ಅನ್ನೋ ಮೂಲಕ ಸಭಾಪತಿಗಳು ಹೊಸ ಟ್ವಿಸ್ಟ್ ಅನ್ನ ನೀಡಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ನೀಡಿದ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣವಾಯಿತು. ಹೊರಟ್ಟಿಯವರು ಪರೋಕ್ಷವಾಗಿ ಸಿಟಿ ರವಿ ತಪ್ಪೇ ಮಾಡಿಲ್ಲ ಅಂದರು. ಅವರ ಮಾತು ಕೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗರಂ ಆದರು. ಕೇಳಿಸ್ಕೊಳ್ಳಿ. ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದ ಬಳಕೆ. ಬಿಜೆಪಿ ಶಾಸಕನ ಪರ ಸಭಾಪತಿ ಹೊರಟ್ಟಿ ಹೇಳಿಕೆ. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನಕ್ಕೆ ಬಿಜೆಪಿ ಬೆಂಕಿಯುಗುಳಿದೆ. ದ್ವೇಷದ ರಾಜಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದೆ. ಬಂಧನ ಖಂಡಿಸಿ ಬಿಜೆಪಿ ಇಂದು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದೆ. ಇದರ ಮಧ್ಯೆ ಸಭಾಪತಿ ಬಸವರಾಜ ಹೊರಟ್ಟಿ ನೀಡಿರೋ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿದ ಯಾವುದೇ ರೆಕಾರ್ಡ್ ಇಲ್ಲ, ಆದರೆ ಅಶ್ಲೀಲ ಪದ ಬಳಸಿದ್ದಾರೆ ಎಂದು 4 ಸಾಕ್ಷಿ ಹೇಳಿದ್ದಾರೆ. ಅವರ ಮಾತನ್ನ ಪರಿಗಣಿಸೋಕೆ ಆಗಲ್ಲ ಅಂತ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಅವರ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿವಿ ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕಿಸ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯಿತು ಅಂತೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿ ಅವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವರಿಬ್ಬರ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಮಾಡಿದ್ದು ಅವ್ರಿಗೂ. ಯಾಕೆಂದರೆ ಅಷ್ಟು ಹಿರಿಯ ಇದ್ರದ್ದು. ಅವರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯದ ಸಮರಕ್ಕೆ ಸಾಕ್ಷ್ಯವೇ ಇಲ್ಲ ಅನ್ನೋ ಮೂಲಕ ಸಭಾಪತಿಗಳು ಹೊಸ ಟ್ವಿಸ್ಟ್ ಅನ್ನ ನೀಡಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಸಿಟಿ ರವಿ ಪ್ರಕರಣದಲ್ಲಿ ಸಭಾಪತಿ ನೀಡಿದ ಹೇಳಿಕೆ ಭಾರಿ ಅಚ್ಚರಿಗೆ ಕಾರಣವಾಯಿತು. ಹೊರಟ್ಟಿಯವರು ಪರೋಕ್ಷವಾಗಿ ಸಿಟಿ ರವಿ ತಪ್ಪೇ ಮಾಡಿಲ್ಲ ಅಂದರು. ಅವರ ಮಾತು ಕೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಗರಂ ಆದರು. ಕೇಳಿಸ್ಕೊಳ್ಳಿ.
ರವಿ ಅಶ್ಲೀಲ ಪದ ಬಳಕೆ. ಬಿಜೆಪಿ ಶಾಸಕನ ಪರ ಸಭಾಪತಿ ಹೊರಟ್ಟಿ ಹೇಳಿಕೆ. ಪರಿಷತ್ ಸದಸ್ಯ ಸಿಟಿ ರವಿ ಬಂಧನಕ್ಕೆ ಬಿಜೆಪಿ ಬೆಂಕಿಯುಗುಳಿದೆ. ದ್ವೇಷದ ರಾಜಕಾರಣವೆಂದು ಆಕ್ರೋಶ ವ್ಯಕ್ತಪಡಿಸಿದೆ. ಬಂಧನ ಖಂಡಿಸಿ ಬಿಜೆಪಿ ಇಂದು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದೆ. ಇದರ ಮಧ್ಯೆ ಸಭಾಪತಿ ಬಸವರಾಜ ಹೊರಟ್ಟಿ ನೀಡಿರೋ ಹೇಳಿಕೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿದ ಯಾವುದೇ ರೆಕಾರ್ಡ್ ಇಲ್ಲ. ಆದರೆ ಅಶ್ಲೀಲ ಪದ ಬಳಸಿದ್ದಾರೆ ಎಂದು 4 ಸಾಕ್ಷಿ ಹೇಳಿದ್ದಾರೆ. ಅವರ ಮಾತನ್ನ ಪರಿಗಣಿಸೋಕೆ ಆಗಲ್ಲ ಅಂತ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಅವರ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡಿಸಿದ್ರು. ನಮ್ಮ ಫುಟೇಜ್ ಆಗಲಿ, ನಮ್ಮ ಟಿವಿ ಆಗಲಿ, ನಮ್ಮ ಹೌಸ್ನಲ್ಲಿ ಅದರಲ್ಲಿ ಎಲ್ಲೂ ಯಾವುದೇ ರೀತಿ ಮಾಹಿತಿ ಸಿಗಲಿಲ್ಲ. ನಮಗೆ ಮಾಹಿತಿ ಸಿಗಲಾರ್ದಾಗ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಉಮಾಶ್ರೀ ಅವರು, ಎಂ ನಾಗರಾಜ್ ಅವರು, ಆಮೇಲೆ ಬಲ್ಕಿಸ್ ಬಾಣು ಅವರು, ಯತೀಂದ್ರ ಅವರು 4 ಮಂದಿ ನಮ್ಮ ಎದುರಿಗೆ ಮಾತಾಡ್ಯಾರ ಅಂತ ತಿಳ್ಕೊಂಡು ಅವರು ಒಂದು ಸಾಕ್ಷಿ ಕೊಟ್ಟರು. ನಾನು ಸಭಾಪತಿ ಅವ್ರದ್ದು ಅವರ ವಿಚಾರ ನನಗೆ ಸರಿ ಇಲ್ಲ. ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಏನು ಆಯಿತು ಅಂತೇಳಿ ಪರಿಶೀಲನೆ ಮಾಡಬೇಕಾಯ್ತು. ತಪ್ಪು ಲಕ್ಷ್ಮಿಯವ್ರು ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು. ಅವ್ರು ತಪ್ಪಿದ್ರೆ ಅವ್ರು ತಪ್ಪು ಅಂತ ಏಕಾಏಕಿ ಅವರಿಬ್ಬರ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡ್ ಟೈಮ್ ಮಾಡಿದ್ದು ಅವ್ರಿಗೂ. ಯಾಕೆಂದರೆ ಅಷ್ಟು ಹಿರಿಯ ಇದ್ರದ್ದು. ಅವರು ಯಾವುದೇ ಪಕ್ಷದವ್ರು ಇರ್ಬೋದು, ಬಟ್ ಈಸ್ ಎ ನಾನ್ ಪೊಲಿಟಿಕಲ್ ಮೆಂಬರ್. ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ದು ಅವರ ಡ್ಯೂಟಿ. ಅದು ಕೂಡ ಸರಿ ಇಲ್ಲ. ಹೆಬ್ಬಾಳ್ಕರ್ ಸಿಟಿ ರವಿ ಮಧ್ಯದ ಸಮರಕ್ಕೆ ಸಾಕ್ಷ್ಯವೇ ಇಲ್ಲ ಅನ್ನೋ ಮೂಲಕ ಸಭಾಪತಿಗಳು ಹೊಸ ಟ್ವಿಸ್ಟ್ ಅನ್ನ ನೀಡಿರೋದಂತೂ ಸತ್ಯ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾರ್ಮಿಕ ಸಂಘಟನೆ ಕಟ್ತಾರೆ. ಒಂದು ರಾತ್ರಿ ಮುಂಬೈನಲ್ಲಿ ರಾತ್ರಿ ಹೂಂಕರಿಸಿದ್ರೆ ಸಾಕು, ಎಲ್ಲ ಸಾವಿರಾರು ಕಾರುಗಳು, ಆಟೋಗಳು ಬಂದು ನಿಲ್ಲತ್ತೆ. ಅಂಥ ಮನುಷ್ಯ ಬಿಹಾರದಲ್ಲಿ ಹೋಗಿ ಎಲೆಕ್ಷನ್ ನಿಲ್ತಾರೆ. ಅವರನ್ನು ಜೈಲಿಗೆ ಹಾಕಿರ್ತಾರೆ. ಜೈಲೊಳಗಿಂದ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ. ನಂತರ ನಮ್ಮ ದೇಶದ ರಕ್ಷಣಾ ಸಚಿವರಾಗ್ತಾರೆ ಅವರು. ಅದು ಈ ತಾಕತ್ತು ಯಾರಿಗಾದರೂ ನಾನು ಹೇಳ್ತಿರೋದು. ಅಂದರೆ ಒಬ್ರು ಹೇಳಿದ್ರಲ್ವಾ, ಹೌದಾ, ಅವರ ಏರಿಯಾ ಏನು, ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಯಾವುದೇ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ, ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿಯಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ, ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ.